ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ದರ್ಬಾರ್ ಮಾಡ್ತಾ ಇರ್ತಕ್ಕಂಥ ಎಸ್.ಎನ್. ನಾಡಸ್ವಾಮಿ ಅವರಿಗೆ, ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಅಂಗಡಿ ಮಾಲೀಕರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಸ್ಥಳೀಯ ಶಾಸಕ ಎಸ್.ಎನ್. ನಾಡಸ್ವಾಮಿ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಕೂಡಲೇ ಅಂಗಡಿಗಳನ್ನು ತೆರವುಗೊಳಿಸಲು ಓಪನ್ ಮಾಡಿಸಲೇಬೇಕು. ಕೂಡಲೇ ಅಧಿಕಾರಿಗಳು ಬಂದು ಅಂಗಡಿಗಳನ್ನ ಓಪನ್ ಮಾಡಿಸಲೇಬೇಕು. ಎಸ್.ಎನ್. ನಾಡಸ್ವಾಮಿ ಅವರಿಗೆ, ರೈತರಿಗೆ ತೊಂದರೆ ಕೊಡ್ತಿರ್ತಕ್ಕಂಥ ಶಾಸಕರಿಗೆ, ರೈತರ ಹೊಟ್ಟೆ ಮೇಲೆ ಹೊಡಿತಿರ್ತಕ್ಕಂಥ ಎಸ್.ಎನ್. ನಾಡಸ್ವಾಮಿ ಅವರಿಗೆ, ಅಂಗಡಿ ಮಾಲೀಕರನ್ನು ಬೆದರಿಸುತ್ತಿರುವ ಪೊಲೀಸ್ ಇಲಾಖೆಗೆ ಬೇಕೇ ಬೇಕು, ಬೇಕೇ ಬೇಕು. ಅನೌನ್ಸ್ ಮಾಡ್ತೀನಿ. ನಿಮ್ಮ ಹೇಳಿದ್ರು, ನೀವು ಇದರಲ್ಲಿ ಮೈಕ್ ಎತ್ಕೊಂಡು ಅನೌನ್ಸ್ ಮಾಡ್ತೀವಿ. ಓಪನ್ ಮಾಡಕ್ಕೆ ತಾಲೂಕ್ ಆಫೀಸ್ ಬಂದ್ ಮಾಡಿಸೋದು, ಪ್ರೈವೇಟ್ ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ಗಳು ಬಂದ್ ಮಾಡಿಸೋದು, ಯಾರು ಸತ್ತೋಗೋಲ್ಲ, ಯಾರು ಸತ್ತೋಗಿಲ್ಲ. ಅರ್ಥ ಆಯ್ತು? ನಾನು ಹೇಳುತ್ತೇನೆ, ಶಾಂತಿ ರೀತಿಯಲ್ಲೇ ನಾವಿದ್ದೀವಿ, ನಿಮ್ಗೆ ಸಹಕಾರ ಕೊಡ್ತೀವಿ. ಇಲ್ಲಿ ಗ್ರಾಹಕರಿದ್ದಾರೆ, ಅಂಗಡಿ ಇದ್ದಾರೆ, ರೈತರಿದ್ದಾರೆ, ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನೆಲ್ಲ ರವಿ ಅವರೇ ತಗೊಂಬಂದು ಇದು ಮಾಡ್ತಾರೆ. ಮತ್ತೊಂದೇನು ಒಂದು ದಿನ ಅದನ್ನ ಇದು ಮಾಡಿಲ್ಲ ಅಂದ್ರೆ ವೇಸ್ಟ್ ಆಗೋದಿದೆ. ನಾನು ಹೇಳೋದೇನಂದ್ರೆ, ಇವ್ರ ಮಂತ್ರಿಗಿರಿ ಸಿಕ್ಕಿಲ್ಲ ಅಂದ್ರೆ ಒಂದು ಕಾಂಗ್ರೆಸ್ ಆಫೀಸ್ ಬೀಗ ಹಾಕ್ಲಿ, ಅದೇನಂದ್ರೆ ಇಲ್ಲಿ ಟೈರ್ಗೆ ಬೆಂಕಿ ಇಕ್ಕಿರುತ್ತಲ್ಲ ಅದನ್ನ ಅಲ್ಲಿ ಮಾಡ್ಲಿ, ಇಲ್ಲ ಅವ್ರ ಮುಖ್ಯಮಂತ್ರಿಗಳ ಮನೆ ಹತ್ರ, ಕಾಂಗ್ರೆಸ್ ಅಧ್ಯಕ್ಷರ ಮನೆ ಹತ್ರ ಹೋಗಿ ಗಲಾಟೆ ಮಾಡಲಿ. ಅದ್ಬಿಟ್ಟು ಇಲ್ಲಿ ಬಂಗಾರಪೇಟೆ ಜನ MLA ಮಾಡೋರು, ಮಂತ್ರಿಗಿರಿ ಮಾಡೋಕ್ಕಾಗ್ತದೆ ಹೇಳೋರು. ಅದಕ್ಕೋಸ್ಕರ ದಯವಿಟ್ಟು ನೀವು ಅನೌನ್ಸ್ ಮಾಡಿ. ಯಾಕಂದ್ರೆ ಎಲ್ಲಾ ಸರ್ಕಲ್ಗಳಲ್ಲೂ ಪೊಲೀಸರು ಹಾಕಿದ್ದಾರೆ. ನೀವು ಪೊಲೀಸರು ನೋಡ್ಬಿಟ್ಟೆ ಅವ್ರ ದಿಗ್ಲಕ್ಕೆ ಓಪನ್ ಮಾಡಿದಿರ. ಅವ್ರು ಈಗ ಅರ್ಥ ಆಯ್ತು ಎಲ್ಲ ನಾನು ನೋಡ್ಕೊಂಬಂದು ಈಗಲೂ ಅಲ್ಲೇ ಬಂದ. ನೀವು ಅನೌನ್ಸ್ ಮಾಡಿ, ನೀವು ಅನೌನ್ಸ್ ಮಾಡಿ. ಅರ್ಥ ಆಯ್ತು? ನಾನು ಹೇಳೋದೇನಂದ್ರೆ, ಇವ್ರು ಇರ್ತಾರೆ, ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ. ಅರ್ಥ ಆಯ್ತು? ನೀವು ಒಳ್ಳೆ ಕೆಲಸ ಮಾಡಿ, ನೀವು ಜೊತೆ ನಾವು ಇರ್ತೀವಿ. ಅರ್ಥ ಆಯ್ತು? ನೀವು 5 ವರ್ಷ ನನ್ನ ಮುನ್ನೂ ನೋಡಿದ್ವಿ. ನಾವು ಯಾವ ಥರ ಡಿಪಾರ್ಟ್ಮೆಂಟ್ ಬಳಸ್ಕೊಂಡ್ರೆ, ಯಾವ ಥರ ತೊಂದರೆ ಕೊಟ್ಟರೆ, ಏನು ಎತ್ತ ನನ್ನ ಕಥೆಯಲ್ಲಿ ಈಗೂ ನೋಡ್ತಾ ಇದ್ದೀರಿ. ನಮ್ಮ ರೈತರು ಫಸ್ಟೇ ಸಂಕಷ್ಟದಲ್ಲಿ ಅವ್ರಿಗೆ ಇವತ್ತು ಆಗಿರ್ತಕ್ಕಂಥ ಬೆಳೆಗಳಿಗೆ ನೀರುಗಳು ನಿಂತೋಗೋ ಹೊರಗಳಲ್ಲಿ. KCB ಅಲ್ಲಿ ನೀರಾದ್ರೂ ತಗೊಂಬಂದು ನಾವೇನು ಬ್ಯಾರೇಜ್ ಬಿಟ್ಟಿದ್ದೀರಿ, ನಾವಿದ್ದಾಗ ಯಾವಾಗಲೂ ನೀರು ಬಿಡ್ತಾ ಇದ್ದೀವಿ. ಆ ನೀರನ್ನು ಬಂದ್ ಮಾಡ್ಸಕ್ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ತರಕಾರಿ ಮುಚ್ಚಿಕೊಂಡವ್ರೆ ಪಾಪ ಅವರು. ಇವತ್ತು ಬಿಟ್ಟರೆ ಇದಾಗೈತೆ ಅಂಗಡಿಗಳು, ಅದನ್ನು ಓಪನ್ ಮಾಡ್ಸಕ್ ಹೇಳಿ. ನೀವು ಒಂದ್ಸಲ ಅನೌನ್ಸ್ ಮಾಡಿ. ಅರ್ಥ ಆಯ್ತು? ಎಲ್ಲ ಓಪನ್ ಮಾಡ್ತಾರೆ, ನಾವು ಓದ್ತೀವಿ. ಇಲ್ಲಾಂದ್ರೆ ನಾವು ಇಲ್ಲಿ ನಿಮ್ಗೆ ಕೇಳಕ್ ಬಂದಿದ್ದೀವಿ, ನಾವು ಸರ್ಕಾರ ಹೋಗ್ತೀವಿ. ಅನೌನ್ಸ್ ಮಾಡಿ ಅಷ್ಟೇ. ನೀವು ಅನೌನ್ಸ್ ಮಾಡ್ಬಿಡಿ. ಜೀಪ್ ಎತ್ಕೊಂಡು ಎಲ್ಲ ಬಜಾರ್ ಸ್ಟ್ರೀಟ್ಗಳಲ್ಲಿ ಅವರೆಲ್ಲ ಅವ್ರವರು ಓಪನ್ ಮಾಡ್ತಾರೆ. ದಯವಿಟ್ಟು ಯಾರು ಇಲ್ಲ